Syed from Dr. Bath. ಇವತ್ತು ನಮ್ಮ ಜೊತೆ ರೂಪೇಶ್ ಅವರಿದ್ದಾರೆ. ಎಸ್ ಚೂಸನ್ ಯೂನಿವರ್ಸಿಟಿ ಇನ್ ರಷ್ಯಾದಲ್ಲಿರುವಂಥ ಒಂದು ಯೂನಿವರ್ಸಿಟಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಗೆಟ್ ಟುಗೆದರ್ ದಿನ ಇದೆ, ಉಡಾನ್ ಫೆಸ್ಟು. ಸೊ ಇವತ್ತು ಎಲ್ಲ ಮಕ್ಕಳು ಕೂಡ ಸೇರಿದ್ದಾರೆ. ರೂಪೇಶ್ ಅವರಿಗೆ ನಾನು ಒಂದು ವಿನಂತಿಸ್ತೀನಿ, ಏನಂತಂದರೆ ಹೋಗ್ತಿರೋ ಕಾಲೇಜ್ ಆಗಲಿ, ಅದ್ರ ಬಗ್ಗೆ ಮಾಹಿತಿ ಆಗಲಿ, ಮತ್ತು ಎಕ್ಸಾಮಿನೇಷನ್ಸ್ ಆಗಲಿ ಹೇಗೆ ನಡೀತು, ನಮ್ಮ ಪ್ಲ್ಯಾಟ್ಫಾರ್ಮ್ ಹೇಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನು ಒಂದು 2 ಮಾತಲ್ಲಿ ಹೇಳಿ ಸರ್. ಹಾಯ್, ನನ್ನ ಹೆಸರು ರೂಪೇಶ್ ರಾಘವೇಂದ್ರ. ನಾನು ರಷ್ಯಾದಲ್ಲಿರುವ ನವೋಗೊರೊಡ್ ದವೈಸ್ ಎರಸ್ಲೋವಾ ದವೈಸ್ ನವೋಗೊರೊಡ್ ಯೂನಿವರ್ಸಿಟಿಗೆ MBBS ಮಾಡೋಕ್ಕೆ ಹೋಗ್ತಿದ್ದೀನಿ. ಈ ವಿಷಯ ನನಗೆ ಡಾಕ್ಟರ್ ಬರ್ತ್ ಅವರ ನಮ್ಮ ನಂಬರ್ ಕೊಟ್ಟಿದ್ದಾಗಲಿ ಇದಾಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಅವ್ರ ಡಾಕ್ಯುಮೆಂಟೇಷನ್ ಇದಾಗಲಿ, ಅವರು ಹೆಲ್ಪ್ ಮಾಡಿರೋ ವಿಧಾನ, ಲೈಕ್ ವೀಸಾ ಪ್ರೊಸೆಸ್ ಆಗಲಿ, ಅದಾದಮೇಲೆ ಇಂಟರ್ವ್ಯೂಸ್ ಆಗಲಿ, ನಮ್ಗೆ ತುಂಬ ಅವ್ರ ಕಡೆಯಿಂದ ಯೂನಿವರ್ಸಿಟಿಗೆ ತುಂಬ ಹೆಲ್ಪ್ ಆಗಿದೆ. ಅದಾದಮೇಲೆ ಅಲ್ಲಿ ಹೆಂಗಿರಬೇಕು, ಏನೇನು ಹಿಂಗೆ ಎಲ್ಲ ನಮ್ಮ ಪೇರೆಂಟ್ಸ್ಗೆ ವಿಷಯ ತಿಳಿಸಿ ನಮಗೆ ಪೇರೆಂಟ್ಸ್ಗಿರೋ ಭಯನ ಕ್ಲಿಯರ್ ಮಾಡಿಕೊಡಿದೆ. ಥ್ಯಾಂಕ್ಸು. ಓಕೆ ಸರ್, ಈಗ ಮಗನಿಗೆ ಅಷ್ಟು ದೂರ ಕಳಿಸ್ತಿದ್ದೀರಾ ನೀವು, ನಿಮಗೆ ಹೇಗೆ ಅನ್ನಿಸ್ತಿದೆ? ವ್ಯತ್ಯಾಸಗಳೇನಿದೆ ಅಂತಂದರೆ ದುಡ್ಡಿನ ಡಿಫ್ರೆನ್ಸಿಯೇಷನ್ಸ್ ಇದೆಯಾ, ಅಥವಾ ರ್ಯಾಂಕಿಂಗ್ ಡಿಫ್ರೆನ್ಸಿಯೇಷನ್ಸ್ ಇದೆಯಾ? ಈ ಥರದ್ದು ಏನಾದರೂ ಡಿಫ್ರೆನ್ಸಿಯೇಷನ್ಸ್ ಇತ್ತು ಅಂದರೆ 1-2 ಮಾತಲ್ಲಿ ಹೇಳಿ ಸರ್. ಸರ್, ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಬರ್ತಿಗೆ. ಸೈಯದ್ ಸರು ಮತ್ತು ಪೂಜಾ ಮ್ಯಾಮ್ ತುಂಬ ಆನರ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಡಿಯಾದಲ್ಲಿ ಇವಾಗ MBBS ಮಾಡಬೇಕಂದ್ರೆ ಗೊತ್ತಲ್ಲ ನಿಮಗೆ ಇರೋದು, ಕಾಸ್ಟ್ ಪ್ರೈಸ್ ಆಗಲಿ ಎಲ್ಲ ಫುಲ್ಲು ಇದು ರ್ಯಾಂಕಿಂಗ್ ಪ್ರೈಸ್ ಆಗಲಿ. ಸೊ ಇಲ್ಲಿ ನಮಗೆ ಸಿಗಲಿಲ್ಲ, ಅದಕ್ಕೋಸ್ಕರ ನಾವು ರಷ್ಯಾಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಸೈಯದ್ ಸರು, ಪೂಜಾ ಮ್ಯಾಮ್. ಸೊ ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಪ್ಲ್ಯಾನ್ ಮಾಡಿಕೊಂಡು ಸೈಯದ್ ಸರ್ ಹೆಡ್ಲೈನ್ ಇನ್ಸ್ಟ್ರಕ್ಷನ್ ಎಲ್ಲ ತೊಗೊಂಡು ಪ್ಲ್ಯಾನ್ ಮಾಡ್ಕೊಂಡು ನಾವು ಮೂವ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ ಸರ್. ಓಕೆ, ಸೊ ಸೇಫ್ಟಿ ಕನ್ಸರ್ನ್ಸ್ ಎಲ್ಲ ಮಾಹಿತಿ ನಿಮಗೆ ತಿಳಿದಿದೆಯಾ? ಸೇಫ್ಟಿ ಆಗಲಿ ಅಥವಾ ಯೂನಿವರ್ಸಿಟಿ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಪ್ರತಿಯೊಂದರಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಷನ್ಸ್ ಅನ್ನೋದು ಇರುತ್ತೆ, ಅದನ್ನು ಸಂಪೂರ್ಣವಾಗಿ ತೊಗೊಂಡಿದ್ದೀರಾ ನೀವು ಪೂಜಾ ಅವ್ರ ಕಡೆಯಿಂದ? ಹೌದು ಸರ್. ಇನ್ನೊಂದು ಹೇಳ್ಬೇಕಂದ್ರೆ ಸೈಯದ್ ಸರ್ ಮತ್ತು ಪೂಜಾ ಮೇಡಮಿಂದನೇ ನಾವು ಅದೆಲ್ಲ ಇಂಟ್ರಡಕ್ಷನ್ ತೊಗೊಂಡ್ವಿ. ಸೊ ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಸರ್. ರೂಪೇಶ್ ಅವ್ರ ಫಾದರ್ ಜೊತೆ ಅವರ ಕೊಲಿಗೊಬ್ಬರು ಸಹ ನಮ್ಮಲ್ಲಿ ಒಂದು ಅಡ್ಮಿಷನ್ಸ್ನ ಮಾಡಿದ್ದಾರೆ, ಸ್ಟೂಡೆಂಟು ಶಶಾಂಕ್ ಅಂತ. ಸೊ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಟ್ ಮಾಡ್ತೀನಿ, ಇದು ಒಂದು ಒಳ್ಳೆ ಡಿಸಿಷನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಸೊ ಮುಂದೆ ಬರ್ತಿರೋಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಹೇಗೆ ಇದೊಂದು ಪ್ಲ್ಯಾಟ್ಫಾರ್ಮ್ ಕೊಡ್ಬೋದು ಅವರಿಗೆ ಅಂತ ಕೇಳ್ತೀನಿ ಸರ್. ನಿಮಗೆ ಸರ್ 100% ಅಶ್ಯೂರ್ ಮಾಡ್ತೀನಿ ಸರ್. ಯಾಕಂದರೆ ಇಲ್ಲಿ ನಾವು ಕಲ್ಸೋದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಸೊ ಎಂಟರ್ 6 years ಅವರೇ ಟೇಕ್ ಕೇರ್ ಮಾಡ್ತಾ ಇರೋದು. ಯಾಕಂದರೆ ಡಾಕ್ಟರ್ ಬರ್ತ್ ಅಂದರೆ ಫಸ್ಟ್ ಪೇರೆಂಟ್ಸ್ ನಾವಿರ್ತೀವಿ, ಸೆಕೆಂಡ್ ಪೇರೆಂಟ್ಸ್ ಅವರು ಸರ್. ಖಂಡಿತ ಸರ್, ನಾನು ಅಶ್ಯೂರ್ ಮಾಡ್ತೀನಿ. ನಿಮ್ಮ ನಂಬಿಕೆ ಏನಿದೆ ಅದು ಖಂಡಿತ 6 ವರ್ಷವರೆಗೂ ಆ ನಂಬಿಕೆನ ನಾವು ಖಂಡಿತ ಉಳಿಸ್ಕೊತೀವಿ. ಬರೋ ದಿನಗಳಲ್ಲಿ ಅವರ ಎಕ್ಸಾಮಿನೇಷನ್ಸ್ ಇಲ್ಲಿ ಬಂದಾದ ನಂತರ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದನ್ನು ಕೂಡ ಸಹ ಮುಗಿಸೋವರೆಗೂ ನಾವು ಅವ್ರ ಬೆನ್ನಿಡ್ತೀವಿ. ಶ್ಯೂರ್ ಸರ್. ಅದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.